ಇಂಗ್ಲೆಂಡ್ಗೆಲ್ಲ ಬಾಯಿಗೆ ಬಂದಿದ್ದು ನಮ್ಮ ಇಂಡಿಯಾಗೆ ಡೇ 3 ಎಂಥ ಡೇ ಗುರು. ಇಂಡಿಯಾಗೆ ಒಳ್ಳೆ ಸಕ್ಕ ಸ್ಟಾರ್ಟು. ಬಟ್ ಡೇ 2 ಅಲ್ಲಿ ಗಿಲ್ ಅಂಡ್ ಕ್ರೋಲಿ ಬೆಂಕಿ ಎಲ್ಲ ಜಸ್ಟ್ ಕಿಡಿ ಹಚ್ಚಿದ್ದು ಲಾರ್ಡ್ಸಲ್ಲಿ. ಆ ಒಂದು ಕಿಡಿ ಡೇ 3 ಅಲ್ಲಿ ಇಂಡಿಯನ್ ಬೌಲರ್ಸು ಇಂಗ್ಲೆಂಡ್ ಬ್ಯಾಟರ್ಸ್ಗೆ ಬೆಂಕಿ ಹಚ್ಚಿದ್ರು. ಅದು ಯಾವ ಥರ ಅಂತ ಹೇಳಿದ್ರೆ ಬೌಲ್ ಮತ್ತು ಅವ್ರ ವಿಕೆಟ್ಗೆ ಏನು ಫುಲ್ಲು 7 ವಿಕೆಟು ಬೋಲ್ಡ್ ಎಲ್ಲ ಕಡೆ ಬೋಲ್ಡು. ಬಟ್ ಒಳ್ಳೆ ಫೈರಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ನಮ್ಮ ಇಂಡಿಯನ್ ಬೌಲರ್ಸ್ ಕಡೆಯಿಂದ. ಸಿರಾಜ್ ಬಾಯ್ ಏನು ಗುರು ಎನರ್ಜಿ. ವಿರಾಟ್ ಕೊಹ್ಲಿ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಆ ಒಂದು ಎನರ್ಜಿನ ಟೀಮಲ್ಲಿ ತಗೋಬರ್ತಾರೆ ಸಿರಾಜ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಿರಾಜ್ ಅಂತೂ ಎವ್ರಿ ಬಾಲ್ ಅಂತೂ ಬಿಟ್ಕೊಡ್ತಿಲ್ಲ ಮಗ. ಒಂದೇ ಕಡೆ ಹಾಕೊಂಡು ಸಾಯಿಸ್ತಾ ಇದ್ದಾರೆ ಇಂಗ್ಲೆಂಡ್ ಬ್ಯಾಟರ್ಸ್ನ. ಬಟ್ ಅದೇ ಥರ ರಿಸಲ್ಟ್ ಬಂದಿದ್ದು ನಿನ್ನೆ ಮ್ಯಾಚಲ್ಲಿ ಡೇ 3 ಅಲ್ಲಿ. ಬಟ್ ಈ ಒಂದು ಡೇ 4 ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಡೇ 3 ಅಲ್ಲಿ ನಮ್ಮ ಸಿರಾಜ್ ಬೈ ಸ್ಟಾರ್ಟಿಂಗ್ 2 ಪೇರ್ನ ಎತ್ಕೊಟ್ರು, ಓಪನಿಂಗ್ ಪೇರ್ನ. ಅದಾದಮೇಲೆ ಬ್ರೂಕ್ಸು ಮತ್ತು ರೂಟು ಒಳ್ಳೆ ಕಚ್ಕೊಂಡಿದ್ರು. ಬಟ್ ಬ್ರೂಕ್ಸ್ ಅಂತೂ ಬಂದಂಗೆ ಹೊಡಿತಾ ಇದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ಬ್ರೂಕ್ಸ್ ಅಂತ ಆಡೋದೇ ಹೆಂಗೆ ಬಂದಂಗೆ ಹೊಡಿತಾರೆ, ಅಟ್ಯಾಕ್ ಮಾಡ್ತಾರೆ. ಬಿಕಾಸ್ ಅವ್ರ ಮೈಂಡ್ ಸೆಟ್ ಇದ್ದಿದೆ ಇಷ್ಟೇ, ಎಲ್ಲ ವಿಕೆಟ್ ಕೂಡ ಬೀಳ್ತಾ ಇದೆ, ನಾನಾದರೂ ಸ್ವಲ್ಪ ಅಟ್ಯಾಕ್ ಮಾಡಿ ರನ್ನಾರು ತಗೋಬರ್ತೀನಿ ಅಂತ ಆಡ್ತಾಯಿದ್ರು. ಬಟ್ ರೂಟ್ ಅಂತೂ ಗೊತ್ತಲ್ಲ, ಬಂದಂಗೆ ಕಚ್ಕೋತಾರೆ. ಮಿನಿಮಮ್ 30 ಬಾಲ್ ಆಡಾದ್ಮೇಲೆ ಅವರು ರನ್ಸ್ಗೆ ನೋಡೋದು. ಅಲ್ಲಿವರೆಗೂ ಪಿಚ್ಚಲ್ಲಿ ಏನಾಗ್ತಿದೆ ಸಖತ್. ಪಿಚ್ ಅಂತೂ ಡೇ 3 ಅಲ್ಲಿ ಸಖತ್ ಅನ್ಯಮನ್ ಮಗ. ಡೇ 2 ಅಲ್ಲಿ ಏನೂ ಆಗಲೇ ಇಲ್ಲ. ಡೇ 3 ಅಲ್ಲಿ ಸಖತ್ ಅಲ್ಲಿ ಇಲ್ಲಿ ಏನೇನೋ ಆಗ್ತಾ ಇದೆ, ಅದೆಲ್ಲ ಆಯಿತು. ಬಟ್ ಬ್ರೂಕ್ಸ್ ಅಂತೂ ಸಖತ್ ಅಟ್ಯಾಕ್ ಮಾಡೋದು. ಅನ್ಫಾರ್ಚುನೇಟ್ಲಿ ಆಕಾಶ್ ದೀಪ್ ಅವ್ರನ್ನ ಎತ್ಬಿಟ್ರು. ಒಳ್ಳೆ ವಿಕೆಟ್. ಆ್ಯಕ್ಚುಲಿ ಬ್ರೂಕ್ಸ್ ನಿಂತ್ಕೊಂಡಿದ್ರೆ ನನ್ನ ಮಗ ಗೊತ್ತಲ್ಲ ಬಂದಂಗೆ ಬಾರಿಸ್ತಾ ಇರ್ತಾರೆ. ಒಳ್ಳೆ ಅಟ್ಯಾಕಿಂಗ್ ಕ್ರಿಕೆಟ್ನೇ ಆಡೋದು. ಬಟ್ ಬ್ರೂಕ್ಸ್ ಔಟ್ ಆದಮೇಲೆ ಬಂದಿದ್ದೆ ಸ್ಟೋಕ್ಸ್ ಅಂತೂ ಆ್ಯಕ್ಚುಲಿ ಸ್ಟೋಕ್ಸ್ ಅಂಡ್ ರೂಟ್ ಇಬ್ಬರು ಕಚ್ಕೊಂಡು ಒಳ್ಳೆ ಪಾರ್ಟ್ನರ್ಶಿಪ್ಪೇ ಬರ್ತಾಯಿತ್ತು ಇಂಗ್ಲೆಂಡ್ಗೆ. ಇವರಿಬ್ಬರು ನಿಂತ್ಕೊಂಡು ಒಂದು 350 ಮಿನಿಮಮ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಯಾರು ಬೌಲಿಂಗ್ ಹಾಕಿದ್ರು ಕೂಡ ವರ್ಕೌಟ್ ಆಗ್ತಿಲ್ಲ, ಬೂಮ್ರಾ ಹಾಕಿದ್ರು ಕೂಡ ವರ್ಕೌಟ್ ಆಗ್ತಿಲ್ಲ. ಸಿರಾಜು, ಆಕಾಶ್ ದೀಪು, ಜಡೇಜಾ ಯಾರು ಹಾಕಿದ್ರು ಕೂಡ ವಿಕೆಟ್ ಬೀಳ್ತಾರೆ. ಇಬ್ಬರೇ ಆಲ್ಮೋಸ್ಟ್ ಒಂದು 200 ಬಾಲ್ ಆಡ್ಬಿಟ್ಟಿದ್ದಾರೆ. ಒಂದು 60-70 ರನ್ ಪಾರ್ಟ್ನರ್ಶಿಪ್ ಬಂದುಬಿಟ್ಟಿದೆ. ಬಟ್ ಈ ಒಂದು ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಒಂದು ಬ್ರೇಕ್ ಮಾಡಿದ್ರೆ ವಿಕೆಟ್ ಟಕ ಅಂತ ಬರುತ್ತೆ ಅಂತ ಗೊತ್ತಿತ್ತು. ಗಿಲ್ ಏನು ಮಾಡಬೇಕು ಅಂತ ಗೊತ್ತಾಗದೆ ಲಾಸ್ಟ್ ಆಪ್ಷನ್ ಇದ್ದಿದೆ ಸುಂದರ್ನ ಎತ್ತಾಕೊಂಡು ಬಂದರು ಮಗ. ಸುಂದರ್ ಅಂತೂ 4 ವಿಕೆಟ್ ತಗೊಳಿದ್ರು, 4 ಕೂಡ ಬೋಲ್ಡ್. ರೂಟ್ ಔಟು, ಸ್ಟೋಕ್ಸ್ ಔಟು, ಓಕ್ಸು ಮತ್ತು ಸ್ಮಿತ್ ಎಲ್ಲರೂ ಕೂಡ ಬೋಲ್ಡ್ ಆಗಿದ್ದು. ನಿನ್ನೆ ಮ್ಯಾಚಲ್ಲಿ 7 ವಿಕೆಟು ಬೋಲ್ಡ್ ಆಗಿರೋದು ಮಗ. ಬಟ್ 7 ವಿಕೆಟ್ ಕ್ರೆಡಿಟ್ ಕೊಡಬೇಕಾಗಿರೋದು ನಮ್ಮ ಇಂಡಿಯನ್ ಬೌಲರ್ಸ್ಗೆ. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಎಂಥ ಲೈನ್ ಆ್ಯಂಡ್ ಲೆಂತ್ ಹಾಕಿದ್ರು, ಒಂದು ಚೂರು ಬಿಟ್ಕೊಡ್ತಿಲ್ಲ. ಆ ಒಂದು ಫೈರ್ ತಗೊಬಂದಿದೆ ಬೂಮ್ರಾ ಆ್ಯಂಡ್ ಸಿರಾಜು. ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಮಾಡಿದ್ದು. ಅದಾದಮೇಲೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬಂತು. ಓಕ್ಸು ಕೂಡ ಒಂದು 30 ಬಾಲೇನೋ ಆಡಿ ಒಂದು 10 ರನ್ನೇನೋ ಹೊಡೆದ್ರು. ಅದಾದಮೇಲೆ ಆರ್ಚರು ಲಾಸ್ಟಲ್ಲಿ ನಿಂತ್ಕೊಂಡು ಫುಲ್ ಡಿಫೆನ್ಸ್ ಮಾಡ್ತಾಯಿದ್ರು. ಅನ್ಫಾರ್ಚುನೇಟ್ಲಿ ಬಸೀರು ನಾನ್ ಸ್ಟ್ರೈಕಲ್ಲಿದ್ದರು. ಅವರು ಸ್ಟ್ರೈಕ್ ಹೋದ ತಕ್ಷಣ ಹಂಗೆ ಎತ್ಬಿಟ್ರು. ಸುಂದರ್ ಬಂದು ಬೋಲ್ಡ್ ಮಾಡಿದ್ರು. ಡೇ 3 ಎಂಡಿಗೆ 198 ರನ್ನ ಇಂಗ್ಲೆಂಡ್ ಕೊಟ್ಟರು ಇಂಡಿಯಾಗೆ. ಬಟ್ ಇಂಡಿಯಾ ಬಾಯಿಗೆ ಬಂದಿದೆ ಡೇ 3 ಅಲ್ಲೇ. ಇವತ್ತು ಡೇ 4 ಅಲ್ಲಿ ಏನಾದರೂ ಇಂಡಿಯಾ ನಿಂತ್ಕೊಂಡು ಆಡಿಲ್ಲ ಅಂತ ಹೇಳಿದ್ರೆ, ಅದರಲ್ಲೂ ಪಂತ್ ಬೈ ಆಡಿಲ್ಲ ಅಂತ ಹೇಳಿದ್ರೆ ಸಖತ್ ಕಷ್ಟ ಆಗುತ್ತೆ. 198ನ ಚೇಸ್ ಮಾಡೋಕ್ಕೆ ಬಂದಿದ್ದು ಇಂಡಿಯಾ ಬ್ಯಾಟಿಂಗು. ಬಟ್ ಅನ್ಫಾರ್ಚುನೇಟ್ಲಿ ಅಲ್ಲಿ 4 ವಿಕೆಟ್ ಡಮಾರ್ ಆಗಿದೆ. ಯಶಸ್ವಿ ಜೈಸ್ವಾಲ್, ಕರುಣ್ ನಾಯಕ್, ಶುಭ್ಮನ್ ಗಿಲ್ ಅಂಡ್ ಆಕಾಶ್ ದೀಪ್ 4 ಜನ ಕೂಡ ಔಟು. ಬಟ್ ಯಶಸ್ವಿ ಜೈಸ್ವಾಲ್ ಅವರು ಆರಾಮಾಗಿ ಆಡ್ಬೋದಾಗಿತ್ತು. ಬಟ್ ಅವ್ರು ಆಡೋದೇ ಅಟ್ಯಾಕಿಂಗ್ ಕ್ರಿಕೆಟ್, ಏನೂ ಮಾಡೋಕ್ಕಾಗಲ್ಲ. ಬಟ್ ಮೇಲೆ ಹೋಗಿರೋ ಬಾಲ್ನ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಆಗೋದು ಮಗ. ಸುಮ್ಮನೆ ಏನಕ್ಕೆ ಬೇಕಾಗಿತ್ತು, ಸುಮ್ಮನೆ ಏನೋ 4 ರನ್ ಬರುತ್ತೆ ಅಂತ ಟಚ್ ಮಾಡಿದ್ರು. ಬಟ್ ಅನ್ಫಾರ್ಚುನೇಟ್ ಲೀಡಿಂಗ್ ಎಡ್ಜ್ ಆಗಿ ಕ್ಯಾಚ್ ಹೋಗ್ಬಿಡ್ತು. ಅದಾದಮೇಲೆ ಕರುಣ್ ನಾಯರ್ ಕೂಡ ಚೆನ್ನಾಗೇ ಆಡ್ತಾಯಿದ್ರು. ಬಟ್ ಅವರು ಕೂಡ LBW ಆದರು. ಗಿಲ್ಲು ಬಂದಂಗೆ ಅವರು ಕೂಡ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರು ಆ್ಯಕ್ಚುಲಿ. ಬಟ್ ಅದಾದಮೇಲೆ ಅವರು ಕೂಡ ಔಟ್ ಆದರು. ಆಕಾಶ್ ದೀಪ್ ಸೀರಿಯಸ್ ಇದಂತೂ ಅನ್ಫಾರ್ಚುನೇಟ್ ಅಂತಲೇ ಹೇಳ್ಬೋದು. ಆಕಾಶ್ ದೀಪ್ ಆಡ್ತಾಯಿದ್ರು. ಬಟ್ ಲಾಸ್ಟ್ ಡೇ ಎಂಡ್ಗೆ ಲಾಸ್ಟ್ 3 ಬಾಲು ಮಗ. 3 ಬಾಲ್ ಆಡ್ಕೊಬಿಟ್ಟಿದ್ರೆ ಇನ್ನು 3 ಬಾಲ್ ಇದೆ. ಈ ಒಂದು 3 ಬಾಲಲ್ಲಿ ಏನೋ ಮಾಡೋಕ್ಕೆ ಹೋದ್ರು. ಬಟ್ ಅದು ಬೋಲ್ಡ್ ಆಯಿತು. ಬೆನ್ ಸ್ಟೋಕ್ಸ್ ಸಖತ್ತಾಗಿ ಹಾಕಿದ್ರು ಬೌಲಿಂಗು. ಆ ಒಂದು ನೈಟ್ ವಾಚ್ಮ್ಯಾನ್ ಆಗಿ ಕಳಿಸಿದ್ದು ಆಕಾಶ್ ದೀಪ್ನ. ಬಟ್ ಅವರು ಕೂಡ ಔಟ್ ಆದಮೇಲೆ ಇಂಡಿಯನ್ ಬ್ಯಾಟಿಂಗಲ್ಲಿ ಸ್ವಲ್ಪ ಕೊಲಾಪ್ಸ್ ಆಗಿದೆ. ಡೇ 4 ಅಲ್ಲಿ KL ರಾಹುಲ್ ಅವರು ಡೇ 3 ಸಖತ್ತಾಗಿ ಆಡಿದ್ರು. ಬಟ್ ಡೇ 4 ಅಲ್ಲಿ ಹೇಳ್ತಾ ಇದ್ದೀನಿ, KL ರಾಹುಲ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಓಕೆ, ಅವರು ಮೇಡ್ ಆಫ್ ದಿ ಬಾಲು ನೋಡ್ಕೊಂಡು ಆಡ್ತಾ ಇರ್ತಾರೆ. ಓಕೆ, ಬಟ್ ಪಂತ್ ಬಾಯ್ ಬರ್ತಾರೆ ನೆಕ್ಸ್ಟು. ಪಂತ್ ಬಾಯ್ ಗೊತ್ತಲ್ಲ, ಒಂಥರ ಸಖತ್ತು ಮನುಷ್ಯ ಅವರು. ಅವರೇನಾದರೂ ಮಗ ಇವತ್ತು ಡೇ 4 ಅಲ್ಲಿ ಆಡಿಲ್ಲ ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಮಿನಿಮಮ್ ಅವ್ರು ಅಟ್ಯಾಕ್ ಮಾಡ್ತಾರೋ, ಮಿನಿಮಮ್ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಹೇಳ್ತೀನಿ. ಬಿಕಾಸ್ ಸ್ವಲ್ಪ ಹೊತ್ತು ನೋಡಿ ಆಡ್ಕೊಂಡು ಆಮೇಲೆ ಅಟ್ಯಾಕ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಪಂತ್ಗೆ ಏನಾದರೂ ಹೇಳ್ಕೊಳ್ಳಿ ಗುರು, ನೀವು
ನಾನು ಆಡೋದೇ ಹಿಂಗೆ ಅಂತಲೇ ಆಡೋದು. ಬಟ್ ಪಂತ್ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಆಡಿದ್ರೆ ಪಕ್ಕ ರನ್ ಹೊಡಿತಾರೆ. ಬಟ್ ಅವರೆಲ್ಲ ಸೀನೇ ಇಲ್ಲ, ಬಂದು ಹೊಡಿತಾರೆ. ಬಟ್ ಪಂತ್ ಕಡೆಯಿಂದ ಮಿನಿಮಮ್ 50 ರನ್ ಬಂದರೆ ಅಟ್ಯಾಕ್ ಮಾಡ್ತಾರೋ ನಿಂತ್ಕೊಂಡು ಆಡ್ತಾರೋ ಗೊತ್ತಿಲ್ಲ, 50 ರನ್ ಬಂದರೆ ಪಕ್ಕ ಈ ಒಂದು ಟೆಸ್ಟ್ನ ಇಂಡಿಯಾ ಪಕ್ಕ ವಿನ್ ಆಗ್ತಾರೆ. ಬಟ್ KL ರಾಹುಲ್ ಅವರು ಸ್ವಲ್ಪ ಹೊತ್ತು ಆಡಬೇಕು. ಇನ್ನು ಅವರು ಈ ಒಂದು ಇನ್ನಿಂಗ್ಸಲ್ಲಿ ಕೂಡ 100 ಬಂದರೆ ಸಖತ್ತಾಗಿರುತ್ತೆ. ಇನ್ನು ಬ್ಯಾಟಿಂಗ್ ಇದೆ, ಸುಂದರ್ ಇದ್ದಾರೆ, ಜಡೇಜಾ ಇದ್ದಾರೆ, ಪಂತ್ ಇದ್ದಾರೆ, ಅಷ್ಟೇ 3 ಜನ ಬಿಟ್ಟರೆ ಇನ್ನು ಯಾರೂ ಇಲ್ಲ. ಅದಾದಮೇಲೆ ಬೂಮ್ರಾ, ಸಿರಾಜ್ ಪಾಪ ಏನು ಮಾಡ್ತಾರೆ ನೋಡೋದ. ಬಟ್ ಡೇ 4 KL ರಾಹುಲ್ ಸಖತ್ ಪಿಲ್ಲರ್ ಆಗಬೇಕು ನಮ್ಮ ಟೀಮ್ ಇಂಡಿಯಾಗೆ, ಇಲ್ಲ ಅಂತೇಳಿ ಸಖತ್ ಕಷ್ಟ ಆಗುತ್ತೆ. ಬಟ್ ಪಂತ್ ಅಂತೂ ಬೇಕೇ ಗುರು. ಪಂತ್ ಆಡಿದ್ರೆ ಈ ಒಂದು ಟೆಸ್ಟ್ ಮ್ಯಾಚ್ ಗೆಲ್ತಾರೆ, 3rd ಟೆಸ್ಟ್ ಇಲ್ಲ ಅಂತೇಳಿ ಸಖತ್ ಕಷ್ಟ ಆಗುತ್ತೆ. 135 ರನ್ ಬೇಕು, ನೋಡೋದ ಏನು ಮಾಡ್ತಾರೆ ಇಂಡಿಯಾ ಅಂತ. ಬಟ್ ಈ ಟೆಸ್ಟ್ನ ಗೆದ್ರೆ ಸಖತ್ತಾಗಿರುತ್ತೆ. ಸುಮ್ಮ ತಿಗಾರ್ಕೊಂಡಿದ್ದಾರೆ ಇಂಗ್ಲೆಂಡ್ ಅವರು. ಇಬ್ಬರಲ್ಲಿ ಯಾರು ಬೇಕಿದ್ರು ಗೆಲ್ಬೋದು, ನೋಡೋದ ಏನಾಗುತ್ತೆ ಅಂತ ನಿಮ್ಮ ಪ್ರಕಾರ ಅಂತ ಕಾಮೆಂಟ್ ಮಾಡಿ ಮಗ. ನನ್ನ ಪ್ರಕಾರ ಯಾಕೋ ಇಂಡಿಯಾ ಒಂದು 70% ಗೆಲ್ತಾರೆ ಅಂತ ಅನ್ನಿಸ್ತದೆ, 30% ಕೂಡ ಚಾನ್ಸ್ ಇದೆ. ಬಟ್ ಇಂಡಿಯಾ ಬ್ಯಾಟಿಂಗ್ ಕೊಲಾಪ್ಸ್ ಆಗದೆ ಆಡಿದ್ರೆ ಈ ಒಂದು ಡೇ 4 ಇಂಡಿಯಾ ಈಸಿಯಾಗಿ ವಿನ್ ಆಗ್ತಾರೆ ಬಿಫೋರ್ ಟೀ ಒಳಗಡೆ. ನೋಡೋದ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯು ಬಾಯ್ಸ್.